ಡ್ರೈವರ್ಸ್ ಯಾರೂ ಸಿಕ್ಕಿಲ್ಲ, ಕ್ಯಾಬೂ ಸಿಕ್ಕಲಿಲ್ಲ. ವಿ ಆರ್ ನಾಟ್ ಸೋ ಸ್ಟ್ರಾಂಗ್. ಇವತ್ತು ಒಂಥರ ಅಡ್ವೆಂಚರಸ್ ಡೇ. ದಾರಿನೂ ಗೊತ್ತಿಲ್ಲ ಹೆಂಗ್ ಬರೋದು ಅಂತ. ಫೋನು ಆಫ್ ಆಗ್ತಾ ಇದೆ. ವಾಪಸ್ ಹೆಂಗ್ ಹೋಗೋದು ಗೊತ್ತಿಲ್ಲ. ಇವತ್ತು ನನ್ಗನ್ಸ್ತು ಯಾರಾದ್ರೂ ಇರ್ಬೇಕಿತ್ತು ಜೊತೆ. Hello everyone, welcome back to my YouTube channel. ನಾನು ಪೋರ್ಟ್ ರೀಚ್ ಆಗೋಷ್ಟರಲ್ಲಿ 6:30 ಆಗೋಗಿತ್ತು. ಆಲ್ಮೋಸ್ಟ್ ಕತ್ಲೆ ಆಗ್ತಾ ಇತ್ತು. ಪೋರ್ಟ್ ಇಂದ ನನ್ನ ಸ್ಟೇ ಇದ್ದಿದ್ದು ಬರೀ 2 ಕಿಲೋಮೀಟರ್ಸ್ ಮಾತ್ರ. ದಿಸ್ ಇಸ್ ಮೈ ಸ್ಟೇ ಫಾರ್ ನೆಕ್ಸ್ಟ್ 2 days. ಡಿನ್ನರ್ಗೆ ನಾನು ಸ್ಮೂದಿ ಬೌಲ್ ಆರ್ಡರ್ ಮಾಡಿದೆ. ಯಾಕಂದ್ರೆ ನನ್ನ ಸ್ಟೇ ಅಲ್ಲಿ ಡಿನ್ನರ್ ಆಪ್ಷನ್ಸ್ ಏನೂ ಇರಲಿಲ್ಲ. ಬ್ರೇಕ್ಫಾಸ್ಟ್ಗೆ ಏನೇನಿರುತ್ತೆ ಅದು ಮಾತ್ರ ಇತ್ತು. ಅದರಲ್ಲಿ ನಾನು ತಿನ್ಬಹುದು ಅನ್ಸಿದ್ದು ಸ್ಮೂತಿ ಬೌಲ್. ಸೊ ಅದನ್ನ ಆರ್ಡರ್ ಮಾಡ್ಕೊಂಡು ತಿಂದೆ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು 5ನೇ ದಿನ ಬಾಲಿಯಲ್ಲಿ. ಸೊ ನಾನು ನಿನ್ನೆ ಈವ್ನಿಂಗ್ ಸಪೆನಿಡಾಗಿ ಬಂದು ಎಲ್ಲೂ ಹೋಗಲಿಲ್ಲ, ರೂಮಲ್ಲೇ ಇದ್ದೆ. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ಇಲ್ಲಿ ಡೈಮಂಡ್ ಬೀಚ್ ಅಂದರೆ ಟ್ರೀ ಹೌಸ್ ಇರುತ್ತಲ್ಲ, ಆತು ಬೀಚ್ ಹತ್ರ ಬಂದಿದ್ದೀನಿ. ಇವಾಗ ಇಲ್ಲಿ ಹೋಗಬೇಕು ಒಳಗಡೆ. ಅದಕ್ಕಿಂತ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಡ್ರೈವರ್ಸ್ ಯಾರೂ ಸಿಕ್ಕಿಲ್ಲ, ಕ್ಯಾಬೂ ಸಿಕ್ಕಲಿಲ್ಲ. ನಾನು ಸ್ಟೇ ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು ಇವತ್ತೇನೋ ಹಬ್ಬ ಇದೆ, ಅದಕ್ಕೆ ಯಾರೂ ಅವೈಲೇಬಲ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಬೈಕ್ ವಿತ್ ಡ್ರೈವರು ಕೇಳಿದೆ, ಅದೂ ಸಿಗಲಿಲ್ಲ. ದೇ ವರ್ ಆಲ್ ಬ್ಯುಸಿ. ಸೊ ಐ ಹ್ಯಾಡ್ ನೋ ಅದರ್ ಆಪ್ಷನ್. ನಾನೇ ಬೈಕ್ನ ರೆಂಟ್ ಮಾಡಿಕೊಂಡು ಓಡಿಸ್ಕೊಂಡು ಬಂದೆ. ರೋಡ್ ಅಂತೂ ಓ ಮೈ ಗಾಡ್. ಪಾರ್ಕಿಂಗ್ ಚಾರ್ಜಸ್ 5,000, ಆಮೇಲೆ ಎಂಟ್ರಿ ಫೀಸ್ 25,000 ಇಸ್ಕೊಂಡಿದ್ದಾರೆ. ಸೊ ಯಾ, ಲೆಟ್ಸ್ ಸಿ. ಈ ಜಾಗಕ್ಕೆ ನಾನು ಸನ್ರೈಸ್ ನೋಡಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಒಬ್ಳೇ ಬರ್ತಾ ಇರೋದ್ರಿಂದ ಬೆಳಕಾದ್ಮೇಲೆ ರೂಮ್ ಬಿಡೋಣ ಅಂತ ಅಂದ್ಬಿಟ್ಟು 6 ಗಂಟೆಗೆ ರೂಮ್ ಬಿಟ್ಟೆ. ಸೊ ನಾನಿಲ್ಲಿ ರೀಚ್ ಆಗೋಷ್ಟರಲ್ಲಿ 7:15 ಆಗಿತ್ತು. ಮೇ ಬಿ ನನಗೆ ಕ್ಯಾಬ್ ಏನಾದರೂ ಸಿಕ್ಕಿದ್ರೆ ಸನ್ರೈಸ್ಗೆ ಬರ್ಬೋದಿತ್ತೇನೋ. ಅನ್ಫಾರ್ಚುನೇಟ್ಲಿ ಅದು ಸಿಗ್ಲಿಲ್ಲ. ದಾರಿ ನೋಡಿ ಹೆಂಗಿದೆ ಅಂತ. ಇಳ್ಕೊಂಡು ಹೋಗ್ಬೇಕೀಗ ಟ್ರೀ ಹೌಸ್ಗೆ. ಎಷ್ಟು ಇಳಿಬೇಕು ಗೊತ್ತಿಲ್ಲ, ಬನ್ನಿ ನೋಡುವ. ಈ ಟ್ರೀ ಹೌಸ್ ಬಂದು ಒಂದು ಫೋಟೋಶೂಟ್ ಸ್ಪಾಟ್ ಅಷ್ಟೇ. ಇದ್ರೊಳಗೆ ಸ್ಟೇ ಮಾಡೋಕ್ಕಾಗ್ಲಿ ಅಥವಾ ರೆಸ್ಟೋರೆಂಟ್ ಆಗಲಿ ಏನೂ ಇಲ್ಲ. ಇದು ಒಂದು ಪ್ರೈವೇಟ್ ಪ್ರಾಪರ್ಟಿ. ಅವರು ಈ ಥರ ಹಟ್ ಥರ ಕಟ್ಟಿ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿಂದ ಅಂತ ಅಂದ್ಬಿಟ್ಟು ಒಂದು ಎಂಟ್ರಿ ಫೀಸ್ ಇಟ್ಟು ಫೋಟೋಶೂಟ್ಗೆ ಅಂತ ಮಾಡಿದ್ದಾರೆ. ಫೋಟೋ ತೆಗಿಯೋಕ್ಕೆ ಅಂತಾನೆ ಅಲ್ಲಿ ಒಬ್ರು ಇರ್ತಾರೆ. ಅವ್ರಿಗೆ ನಾವು ಎಕ್ಸ್ಟ್ರಾ 75,000 ಕೊಟ್ಟು ಏನು ಫೋಟೋಸ್ ಬೇಕು, ವಿಡಿಯೋ ಬೇಕು ತೆಗೆಸ್ಕೊಬೋದು. ಬೆಳಗ್ಗೆ ಬೇಗ ಹೋಗಿದ್ರಿಂದ ನಂದು ಬೇಗನೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡಾಯ್ತು. ಏನಾದರೂ ಲೇಟಾಗಿ ಬಂದರೆ ತುಂಬ ಜನ ಇರ್ತಾರಂತೆ. ಒಂದೊಂದ್ಸತಿ 1 hour 2 hour ಎಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು ಅಲ್ಲಿರೋ ಫೋಟೋಗ್ರಾಫರ್. You come here on motorbike or car? ಬೈಕ್. ಥ್ಯಾಂಕ್ ಯು. ಟ್ರೀ ಹೌಸಿಂದ ಇಲ್ಲಿಗೆ ಬರೋಕ್ಕೆ ಜಸ್ಟ್ 1 ಕಿಲೋಮೀಟರ್ ಅಷ್ಟೇ. ಇದು ಎರಡೂ ಸೇಮ್ ಬೀಚೇನೆ, ಬಟ್ ಡಿಫ್ರೆಂಟ್ ವ್ಯೂ ಇದೆ ಅಷ್ಟೇ.
ವ್ಯೂ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದ್ರೆ ಅಷ್ಟು ಚೆನ್ನಾಗಿತ್ತು. ವಾಟರ್ ಕಲರ್ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಕ್ಯಾಮ್ರಾ ಅಂತೂ ನಿಜವಾಗ್ಲೂ ಜಸ್ಟಿಸ್ ಮಾಡ್ತಾ ಇಲ್ಲ, ಅಷ್ಟೂ ಚೆನ್ನಾಗಿತ್ತು. ಈ ಬೀಚಲ್ಲಿ ಫುಲ್ ಕೆಳಗಡೆ ಇಳಿಬೇಕು ಅಂತ ಪ್ಲಾನ್ ಇತ್ತು. ಬಟ್ ಆಗ್ಲಿಲ್ಲ, ಯಾಕಂದ್ರೆ ನನ್ನ ಫೋನ್ ಬ್ಯಾಟ್ರಿ 20% ಆಗೋಗಿತ್ತು. ಇಲ್ಲಿ ಫುಲ್ ಕೆಳಗಡೆ ಇಳಿದು ಮೇಲ್ ಹತ್ತಕ್ಕೆ ಅಟ್ಲೀಸ್ಟ್ 2 ಅವರ್ಸ್ ಆದ್ರೂ ಬೇಕು. ಅಷ್ಟೊತ್ತಿಗೆ ಫೋನ್ ಸ್ವಿಚ್ ಆಫ್ ಆದ್ರೆ ನಾನು ಮ್ಯಾಪ್ ಹಾಕೊಂಡು ರೂಮ್ಗೆ ಹೋಗಕ್ಕೆ ಗೊತ್ತಾಗಲ್ಲ ನನ್ಗೆ ಅಂತ ಅಂದ್ಬಿಟ್ಟು ನಾನು ಇಳಿಯಕ್ ಹೋಗ್ಲಿಲ್ಲ. ಒಂದ್ ಸ್ವಲ್ಪ ಕೆಳಗಡೆ ತನಕ ಹೋಗಿ ಸ್ವಲ್ಪ ಫೋಟೋಸ್ ತಗೊಂಡು ಮೇಲೆ ಹತ್ಬಿಟ್ಟೆ. ನಿನ್ನೆ ಬರೋಷ್ಟ್ರಲ್ಲಿ ಕತ್ಲೆ ಆಗಿದ್ರಿಂದ ಸ್ಟೇ ಆಚೆ ಕಡೆ ಎಲ್ಲ ಹೇಗಿದೆ ಅಂತ ತೋರಿಸಿರ್ಲಿಲ್ಲ, ಬರೀ ರೂಮ್ ಮಾತ್ರ ತೋರಿಸಿದ್ದೆ. ಸೊ ದಿಸ್ ಇಸ್ ಹೌ ಮೈ ಸ್ಟೇ ಲುಕ್ಸ್ ಇನ್ ದ ಮಾರ್ನಿಂಗ್. ಹಲೋ. ಸೊ ಇವಾಗ ಕೆಲಿಂಕಿಂಗ್ ಬೀಚ್ ಅಂತ ಇದೆ, ಅಲ್ಲಿಗೆ ಹೋಗಬೇಕು. ಅದು ನನ್ನ ಸ್ಟೇಯಿಂದ 17 ಕಿಲೋಮೀಟರ್ಸು. ನಾನೇ ಗಾಡಿ ಓಡಿಸ್ಕೊಂಡು ಹೋಗಬೇಕು ಈ ಡ್ರೆಸ್ ಹಾಕ್ಕೊಂಡು. ಸೊ ಇವಾಗ ಹೊರಟಿದ್ದೀನಿ. ಸ್ವಲ್ಪ ಹೊತ್ತು ಬಂದು ರೆಸ್ಟ್ ಮಾಡಿದೆ, ಒಂದು ತಿಂದ್ಬಿಟ್ಟು 1 ಅವರ್ ರೆಸ್ಟ್ ಮಾಡಿ ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಲೆಟ್ಸ್ ಗೋ. ನನ್ನ ಸ್ಟೇಯಿಂದ ಈ ಬೀಚ್ ಹತ್ರ ಬರಕ್ಕೆ ನಂಗೆ 50 ಮಿನಿಟ್ಸ್ ಟು 1 ಅವರ್ ತಗೊಂತು. ಸನ್ಸೆಟ್ ಟೈಮ್ಗೆ ಹೋಗಿದ್ರಿಂದ ತುಂಬಾನೇ ಚೆನ್ನಾಗಿತ್ತು. ವೆದರ್ ಬಿಸಿಲಿರ್ಲಿಲ್ಲ, ಚೆನ್ನಾಗ್ ಅನಿಸ್ತಾ ಇತ್ತು. ಈ ಬೀಚಲ್ಲಿ ಕೆಳಗಡೆ ಇಳಿಬೇಕಂತ ಅಂದ್ರೆ ಅಷ್ಟೂ ದೂರ ಇಳಿಬೇಕು, ಕಾಣಿಸ್ತಾನೆ ಇಲ್ಲ ವೇ, ಅಷ್ಟು ದೂರ ಇದೆ. ನಂಗೆ ಗೊತ್ತಿಲ್ಲ ಜನ ಹೆಂಗ್ ಅಷ್ಟು ದೂರ ಇಳ್ದು ಹತ್ತುತ್ತಾ ಇದ್ರು ಅಂತ ಅಂದ್ಬಿಟ್ಟು. ಇದಕ್ ಕಂಪೇರ್ ಮಾಡಿದ್ರೆ ಡೈಮಂಡ್ ಬೀಚ್ ವಾಸ್ ಈಸಿಯರ್, ಬಟ್ ಅಲ್ಲಿ ಇಳಿಯಕ್ ಆಗ್ಲಿಲ್ಲ, ಏನ್ ಮಾಡೋದು. ಇದ್ರದ್ದು ಅರ್ಧನೂ ಇಲ್ಲ ಅನ್ಸುತ್ತೆ. ಅದು ಈಸಿ ಕಾಣಿಸ್ತಾ ಇತ್ತು ನಮ್ಗೆ. ಇವತ್ತು ಒಂಥರ ಅಡ್ವೆಂಚರಸ್ ಡೇ ಅಂತ ಹೇಳ್ತೀನಿ. ಯಾಕಂದ್ರೆ ಯಾವತ್ತೂ ನಾನು ಬ್ಯಾಂಗ್ಳೂರಲ್ಲಿ ಇಷ್ಟು ದೂರ ಗಾಡಿ ಓಡಿಸಿ, ಅಟ್ಟು ಇಷ್ಟು ಕೆಟ್ಟದಾಗಿರೋ ರೋಡಲ್ಲಿ ನೋ, ಐ ಹ್ಯಾವ್ ನೆವರ್ ಬೀನ್. ರಿಸ್ಕೇ ತಗೊಳಲ್ಲ ನಾನು. ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾದ್ರೂ ಪರವಾಗಿಲ್ಲ, ನಂಗೆ ಕಂಫರ್ಟಬಲ್ ಆಗಿ ಜರ್ನಿ ಮಾಡ್ಬೇಕು ಆ ತರ ನಾನು ಅನ್ಕೊಳೋದು. ಬಟ್ ಇಲ್ಲಿ ಬಂದು ಎಲ್ಲಾ ತರ ಎಕ್ಸ್ಪೀರಿಯನ್ಸು ಮಾಡ್ತಾ ಇದ್ದೀನಿ. ಒಂಥರ ಫಸ್ಟ್ ಸೋಲೋ ಟ್ರಿಪ್ಪೇ ಅಡ್ವೆಂಚರಸ್ ಆಗ್ಬಿಟ್ಟಿದೆ. ನಾನು ಯೂಶಲಿ ನಂದು ಬ್ಯಾಗ್ನ ತಗೊಂಡೋಗ್ತಾ ಇದ್ದೆ ಇಷ್ಟು ದಿನ. ಇವತ್ತು ಒಂದು ಯಾವುದೋ ಕೇನ್ ಬ್ಯಾಗ್ ತಗೊಂಡೆ, ಅದು ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಅದನ್ನ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಬೇರೆ ಎದ್ದು ನಿದ್ದೆಗಣ್ಣಲ್ಲೇ ಬೇಗ ಬೇಗ ರೆಡಿಯಾಗಿ ಆ ಅರ್ಜೆಂಟಲ್ಲಿ ಏನು ಮಾಡಿದ್ದೀನಿ, ಪವರ್ ಬ್ಯಾಂಕು, ಚಾರ್ಜರು ಎಲ್ಲ ತೆಗೆದು ಆ ಬ್ಯಾಗಿಗೆ ಹಾಕ್ಬಿಟ್ಟು ಹಾಕಿದ್ದೀನಿ. ಈ ಬ್ಯಾಗಿಗೆ ಹಾಕಿದ್ದೀನಿ ಅನ್ಕೊಂಡು ಎತ್ಕೊಂಡು ಹೊರ್ಟೋಗಿದ್ದೀನಿ. ಅದ್ರಲ್ಲಿ ಬೇರೆ ಮ್ಯಾಪ್ ಎಲ್ಲ ಹಾಕೊಂಡು ಎಲ್ಲ ಹೋಗೋಷ್ಟರಲ್ಲೇ ನನಗೆ ಚಾರ್ಜೇ ಖಾಲಿ ಆಗೋಯ್ತು. 30% ಆಗಿತ್ತು ಬ್ಯಾಟ್ರಿ. ಅಲ್ಲಿ ರೀಚ್ ಆಗಿ ವಿಡಿಯೋ ಎಲ್ಲ ಮಾಡಬೇಕು ಅಂತ ನೋಡಿದಾಗ ಪವರ್ ಬ್ಯಾಂಕ್ ಚಾರ್ಜ್ ಹಾಕೋಣ ಅಂತ ನೋಡಿದ್ರೆ ಪವರ್ ಬ್ಯಾಂಕ್ ಇಲ್ಲ, ಚಾರ್ಜರು ತಂದಿಲ್ಲ. ಎಲ್ಲಾದ್ರೂ ಹೋಗಿ ಚಾರ್ಜ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ರೆ ಹಂಗೆ ಸೈಕ್ ಆಯ್ತು. ಅಂದ್ರೆ ಆ ಮೂಮೆಂಟ್ಗೆ ಅಷ್ಟು ದೂರ ಹೋಗಿದ್ದೀನಿ, ಫೋಟೋಸ್ ತಗೊಳಕ್ಕಾಗಲ್ಲ, ವಿಡಿಯೋಸ್ ತಗೊಳಕ್ಕಾಗಲ್ಲ, ಮತ್ತೆ ವಾಪಸ್ ಹೆಂಗ್ ಹೋಗೋದು ಗೊತ್ತಿಲ್ಲ. ಆಮೇಲೆ ಅಲ್ಲಿ ಯಾರೋ ಟೂರಿಸ್ಟ್ ಬಂದಿದ್ರು, ಐ ಥಿಂಕ್ ದಟ್ ಲೇಡಿ ವಾಸ್ ಫ್ರಮ್ ಕೊರಿಯಾ ಆರ್ ಸಮಥಿಂಗ್. ಅವಳಿಗೆ ನಾನು ಕೇಳಿದೆ, ಪವರ್ ಬ್ಯಾಂಕ್ ಇದೆಯಾ ನಿಮ್ದು ಅಂತ ಅಂದ್ಬಿಟ್ಟು. ಇದೆ ಅಂತ ಅಂದ್ಬಿಟ್ಟು ಕೊಟ್ರು ಅವರು. ಪಾಪ ಕೊಟ್ರು, ಒಂದು ಸ್ವಲ್ಪ ಹೊತ್ತು ಚಾರ್ಜ್ ಮಾಡ್ಕೊಂಡೆ, ಒಂದು 50% ಆಯ್ತು. ಮತ್ತೆ ನಾನು ಅಲ್ಲಿಂದ ಡೈಮಂಡ್ ಬೀಚ್ಗೆ ಹೋಗಿ, ಟ್ರೀ ಹೌಸಿಂದ ಡೈಮಂಡ್ ಬೀಚ್ಗೆ ಹೋಗಿ ಅಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಷ್ಟ್ರಲ್ಲಿ 20% ಆಗೋಯ್ತು. ಈ ಐಫೋನ್ ಬ್ಯಾಟ್ರಿ ನಿಮ್ಗೆ ಗೊತ್ತಲ್ಲ, ನಿಲ್ಲದೇ ಇಲ್ಲ. ನಾನು ಬೇರೆ ಒಂದೇ ಫೋನ್ ತಗೊಬಂದಿದ್ದೀನಿ. ಬ್ಯಾಟ್ರಿ ಆಫ್ ಆಗೋಷ್ಟ್ರಲ್ಲಿ ಹೊರಟ್ಬಿಡೋಣ ಅಂತ ಅಂದ್ಬಿಟ್ಟು ಮ್ಯಾಪ್ ಹಾಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ.
ಸ್ವಲ್ಪ ಹೊತ್ತಿಗೆ 6% ಆಗೋಯ್ತು. ಒಂದು ಇಲ್ಲಿಂದ ಅಲ್ಲಿ 22 ಕಿಲೋಮೀಟರ್ ಅಂತ ಅನ್ಸುತ್ತೆ. ಒಂದು 5-6 ಕಿಲೋಮೀಟರ್ ಬರೋಷ್ಟರಲ್ಲೇ ನಂದು 6% ಆಗೋಯ್ತು. ಬಿಕಾಸ್ ಅಲ್ಲಿ ನನ್ಗೆ ಫಾಸ್ಟ್ ಆಗಿ ಬರೋಕ್ಕೂ ಆಗ್ತಾ ಇಲ್ಲ. ಬಿಕಾಸ್ ಹಿಂಗ್ ಹೋಗ್ತಾ ಇದ್ರೆ ಅಲ್ಲಿ ಯಾವ ವೆಹಿಕಲ್ ಬರ್ತಾ ಇದೆ ಆ ಕಡೆಯಿಂದ ಅಂತಾನೆ ಕಾಣಿಸ್ತಿಲ್ಲ. ಆ ತರ ರೋಡ್ಸು. ಸೊ ನಾನು ಸ್ಲೋ ಆಗೇ ಬರ್ತಾ ಇದ್ದೆ. ನನ್ಗೆ ಟೂ ವೀಲರ್ ಅಂದ್ರೆ ಭಯಾನೇ. ಬೇರೆಯವ್ರು ಓಡಿಸ್ತಾ ಇದ್ರು ಕುತ್ಕೊಳಕ್ ಭಯಾನೇ ನನ್ಗೆ ಟೂ ವೀಲರ್ ಅಲ್ಲಿ. ಅದ್ರಲ್ಲಿ ನಾನೇ ಓಡಿಸ್ಕೊಂಡು ಬರೋದು ಅಂದ್ರೆ ಸ್ವಲ್ಪ ಹಿಂಗೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಿಸ್ತಾ ಇದ್ದೆ. ದಾರಿನೂ ಗೊತ್ತಿಲ್ಲ ಹೆಂಗ್ ಬರೋದು ಅಂತ. ಫೋನು ಆಫ್ ಆಗ್ತಾ ಇದೆ. ಯಾರಾದ್ರೂ ಚಾರ್ಜರ್ ಕೇಳೋಣ ಅಂದ್ರೆ ಯಾರನ್ನ ಕೇಳಿ, ಅಲ್ಲಿ ಕಾಡು, ಅದು ಏನು ಇಲ್ಲ, ಊರೇ ಇಲ್ಲ, ಕಾಡು. ರೋಡ್ ಬಿಟ್ಟೆ ಪ್ರಪಾತ, ಈ ಕಡೆ ಪ್ರಪಾತ, ಆ ಕಡೆ ಸಮುದ್ರ. ಫುಲ್ಲು ಬಿಸಿಲಲ್ಲಿ ಒಣಗ್ತಾ ಇದ್ದೀನಿ. ಆಮೇಲೆ ಬರ್ತಾ ಇದ್ದೀನಿ, ಅವ್ರಿಗೆ ನಾನು ಊರ್ ಹೆಸರು ಹೇಳಿದ್ರು ಗೊತ್ತಾಗ್ತಲ್ಲ. ಸ್ಟ್ರೈಟ್ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತಾರೆ. ಲಿಟ್ರಲಿ 1 ಅವರ್ ಬರೋದಕ್ಕೆ ನಾನು 2.5 hours ಬಂದಿದ್ದೀನಿ. ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬಂದು ಕೊನೆಗೆ ನಿಲ್ಸ್ಬಿಟ್ಟು ಒಂದು ಸ್ಟೇ ಒಳಗಡೆ ಹೋಗಿ ನಂದು 1% ಇತ್ತು. ಅದು ನೇಮ್ ತೋರಿಸ್ದೆ. ಅವ್ರು ಹೇಳಿದ್ರು ಇಲ್ಲೇ ನಿಯರ್ ಇದೆ, 2 minutes ತಗೊಳಲ್ಲ ಹೋಗಿ ಅಂತ. ನೋಡ್ಕೊಂಡು ಬೋರ್ಡ್ಗಳು ನೋಡ್ಕೊಂಡು, ನಿನ್ನೆ ನಾನು ರಾತ್ರಿ ಬೇರೆ ಬಂದಿದ್ದು, ದಾರಿಗಳು ಬೇರೆ ಗೊತ್ತಿಲ್ಲ. ಥ್ಯಾಂಕ್ ಗಾಡ್ ಈ ಇನ್ಸಿಡೆಂಟ್ ಎಲ್ಲ ಬೆಳಗ್ಗೆ ಆಯ್ತು. ಬೈ ಚಾನ್ಸ್ ಅದೇನಾದ್ರೂ ಇವಾಗ ನಾನೇನಾದ್ರೂ ಈಗ ಹೋಗೋವಾಗ ಈ ತರ ಆಗಿದ್ದಿದ್ರೆ ಐ ಡೋಂಟ್ ನೋ ಏನ್ ಮಾಡ್ತಾ ಇದ್ದೆ. ನನ್ ನಿಜವಾಗ್ಲೂ ಐಡಿಯಾನೇ ಇಲ್ಲ. ಆಗ ಆ ಮೂಮೆಂಟ್ಗೆ ನಂಗೆ ಅನ್ಸ್ತು ಇಟ್ ವಾಸ್ ಮೈ ವರ್ಸ್ಟ್ ಡೇ. ಯಾಕೆ ಈ ತರ ಆಯ್ತು, ಹಂಗಾಯ್ತು ಹಿಂಗಾಯ್ತು ಅಂತ ಎಲ್ಲ. ಬಟ್ ನೌ ಐ ಆಮ್ ಸೋ ಗ್ರೇಟ್ಫುಲ್ ಅದು ಬೆಳಗ್ಗೆ ಹೊತ್ತಾಯ್ತು. ಸೊ ದಟ್ ನಾನು ಹೋಗಿ ಅಲ್ಲಿ ಯಾರನ್ನಾದ್ರೂ ಕೇಳಿದ್ರು ಸ್ವಲ್ಪ ನಂಗೆ ವೇಸ್ ತೋರಿಸ್ತಾ ಇದ್ರು. ಮತ್ತೆ ದಾರಿಯಲ್ಲಿ ಆರಾಮಾಗಿ ಬರಕಾಯ್ತು. ಈ ತರ ರಾತ್ರಿ ಹೊತ್ತು ಆಗಿದ್ರೆ ಏನಾಗ್ತಾಯಿತ್ತು ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಆಮೇಲೆ ಬಂದು ಆಕ್ಚುಲಿ ರೆಡಿ ಆಗ್ಬಿಟ್ಟು ಮತ್ತೆ ಹೊರಡ್ಬೇಕಿತ್ತು. ಬಟ್ ನಂಗೆ ಆಗ್ಲಿಲ್ಲ. ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಟ್ಟೆ. ಆಮೇಲೆ ಇಲ್ಲಿ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ತಿಂಡಿ ತಿನ್ಕೊಂಡು ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆಮೇಲೆ ರೆಡಿ ಆಗ್ಬಿಟ್ಟಿದ್ದು. ಅಲ್ಲೂ ರೋಡ್ಸ್ ಅಷ್ಟೇ ಚೆನ್ನಾಗಿಲ್ಲ, ಅದ್ರಷ್ಟು ಕೆಟ್ಟದಾಗಿಲ್ಲ. ಬಟ್ ಸ್ಟಿಲ್ ಫುಲ್ ಕರ್ವ್ಸ್ ಇದೆ. ಒಳ್ಳೆ ಹಾವ್ ತರ ಇದೆ ರೋಡ್ಗಳು. ಹಾವ್ ತರ ಇದ್ರು ಫುಲ್ ಅಪ್ ಹೋಗ್ಬೇಕು, ಫುಲ್ ಡೌನ್ ಹೋಗ್ಬೇಕು. ಬ್ರೇಕ್ ಹಿಡಿತಾ ಇದ್ರೆ ಬ್ರೇಕು ಹಿಡಿತಾ ಇಲ್ಲ ಸರಿಯಾಗಿ ಗಾಡಿ. ನನಗೆ ಫುಲ್ ಭಯ ಆಗ್ತಾ ಇದೆ. ಅದಕ್ಕೆ ಬ್ರೋಕನ್ ಬೀಚು ಮತ್ತೆ ಏಂಜಲ್ ಬಿಲ್ಲಾಬಾಂಗ್ಗೆ ಹೋಗಕ್ ಆಗ್ಲಿಲ್ಲ. ನನಗೆ ಹೌದು ಇಲ್ಲಿ ತನಕ ಬಂದಿದ್ದೀನಿ, ಇಷ್ಟು ಖರ್ಚು ಮಾಡಿದ್ದೀನಿ, ಅದೆಲ್ಲ ಓಕೆ. ಐ ನೋ ಐ ವಾಂಟ್ ಟು ಸಿ ಪ್ಲೇಸಸ್, ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಸೇಫ್ಟಿನೂ ನಂಗೆ ಇಂಪಾರ್ಟೆಂಟ್. ಅದಕ್ಕೆ ನಾನು ಅಲ್ಲಿಂದ 5:45 6 ಗಂಟೆಗೆಲ್ಲ ಹೊರಟ್ಬಿಟ್ಟೆ, ಕತ್ಲೆ ಆಗೋಷ್ಟ್ರಲ್ಲಿ ಮನೆ ಸೇರ್ಕೊಳ್ಳೋಣ ಅಂತ. ಬಟ್ ಸ್ಟಿಲ್ ಅರ್ಧ ದಾರಿಲಿ ಕತ್ಲೆ ಆಗೋಯ್ತು. ಫುಲ್ಲು ಭಯ ಸ್ಟಾರ್ಟ್ ಆಗೋಯ್ತು. ಕಾರ್ಡ್ ಬೇರೆ, ನೆಟ್ವರ್ಕು ಸಿಗ್ತಾ ಇಲ್ಲ. ಬಟ್ ಚಾರ್ಜ್ ಇತ್ತು ಫೋನಲ್ಲಿ. ಮ್ಯಾಪ್ ಹಾಕೊಂಡು ಬರ್ತಾ ಇದ್ದೆ. ಹೆಂಗೋ ಪುಣ್ಯಕ್ಕೆ ಇನ್ನೇನು ಫುಲ್ಲು ಕಾಡು ಏನು ಇಲ್ಲ ಅನ್ನೋಷ್ಟರಲ್ಲಿ ಒಂದು 5 ಕಿಲೋಮೀಟರ್ ಇರೋ ಹಾಗೆ ನನ್ನ ಸ್ಟೇ ಅವರೇ ಕೇಳಿದ್ರು, ಓ ವೆಸ್ಟ್ ಪಾಮ್ ಕಾಟೇಜಾ ನೀವು ಅಂತ ಅಂದ್ಬಿಟ್ಟು ಹ್ಞೂ ಅಂದೆ. ಆ್ಯಂಡ್ ದೇವರ್ ಲೈಕ್ ನೀವು ಮುಂದೆ ಹೋಗಿ ನಾವು ಹಿಂದೆ ಬರ್ತೀವಿ ಅಂತ ಅಂದ್ಬಿಟ್ಟು ದೇ ಕೇಮ್ ವಿತ್ ಮೀ. ಒಬ್ಬರೇ ಓಡಿಸ್ಬೇಕು, ಯಾರಾದ್ರೂ ಒಬ್ರು ಜೊತೆಲಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನನಗೆ ಇವಾಗ. ಇಷ್ಟು ದಿನಕ್ಕೆ 5 days ಆಗಿದೆ, ಇವತ್ತು 5th ಡೇ. ಇವತ್ತು ನನ್ಗನ್ಸ್ತು ಯಾರಾದ್ರೂ ಇರ್ಬೇಕಿತ್ತು ಜೊತೆಗೆ. ಅಂದ್ರೆ ಹೆಣ್ಮಕ್ಳು ಸೇಫ್ಟಿ ಅಂತ ಬಂದಾಗ ಆಬ್ವಿಯಸ್ಲಿ ನಾವ್ ಎಷ್ಟೇ ಏನೋ ಧೈರ್ಯ, ಇಂಡಿಪೆಂಡೆಂಟ್, ಸ್ಟ್ರಾಂಗ್ ಅಂತ ಅನ್ಕೊಂಡ್ರು ಆ ಮೂಮೆಂಟ್ ಕತ್ಲೆ, ಲೈಟ್ಸ್ ಇಲ್ಲ, ಒಬ್ರೇ ಓಡಾಡ್ಬೇಕು ಅಂತ ಬಂದಾಗ ಎಸ್ ವಿ ಆರ್ ನಾಟ್ ಸೋ ಸ್ಟ್ರಾಂಗ್. ಅಂದ್ರೆ ಇನ್ನ ಅಷ್ಟು ಧೈರ್ಯ ಬಂದಿಲ್ಲ ನನಗಂತೂ, ಬೇರೆಯವ್ರಿಗೆ ಗೊತ್ತಿಲ್ಲ. ಬಟ್ ಇಂಥ ಜಾಗದಲ್ಲಿ ಬಂದು ಕತ್ಲಲ್ಲಿ ಒಬ್ಳೆ ಬರ್ಬೇಕು ಅಂತ ಅಂದ್ರೆ it was not easy, but yeah, I did it. I'm proud of myself. So that's it for today. ಇವಾಗ 7 o'clock ಆಗಿದೆ. ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಹಂಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಡಿನ್ನರ್ ಮಾಡ್ಕೊಂಡು ಮಲ್ಕೊಳ್ಳೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸೊ ಫಾರ್ ಮೋರ್ ಅಪ್ಡೇಟ್ಸ್ ಕೀಪ್ ಸೀಯಿಂಗ್ ಮೈ ಬ್ಲಾಗ್ಸ್. Until then, you all take care. Love you all. Bye bye.